ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಚಿಕ್ಕಪೇಟೆನಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ, ಏನೇನಿಲ್ಲ ಅಂತ ತೋರಿಸ್ತೀನಿ. ಇದು ಒಂದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಆಗಿರುತ್ತೆ. ಹಬ್ಬಕ್ಕೆ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಇವಾಗ ನೋಡಿರಿ, ಫಸ್ಟು ಬಂದ ತಕ್ಷಣ ನಾನು ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಇಳ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ. ಯಾವಾಗಲೂ ಅಷ್ಟೇ, ನಾವು KR ಮಾರ್ಕೆಟ್ ಬಸ್ ಹತ್ಕೊಂಡು ಮಾರ್ಕೆಟಿಂದ ನಾವು ಚಿಕ್ಕಪೇಟೆ ಹತ್ರ ಶಾಪಿಂಗ್ ಮಾಡಿಕೊಂಡು ಮೈಸೂರು ಬ್ಯಾಂಕಿಗೆ ಬಂದು ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ. ಈ ಸತಿ ಬೇಡ, ಮೈಸೂರು ಬ್ಯಾಂಕ್ ಹತ್ರನೇ ಇಳ್ಕೊಳ್ಳೋಣ. ಇಲ್ಲಿಂದನೇ ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ನಮ್ಗೆ ಏನೇನು ಬೇಕು ಎಲ್ಲನೂ ತೊಗೊಂಡು ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಅಲ್ಲಿ ಚಿಕ್ಕಪೇಟೆಗೆ ಮುಟ್ತೀವಿ. ಅಲ್ಲಿಂದ ಮಾರ್ಕೆಟ್ ಹತ್ರ ಹೋದರೆ ಅಲ್ಲಿ ಬಸ್ ಸಿಗುತ್ತೆ, ಈಸಿ ಆಗುತ್ತೆ ಅಂತೇಳಿ ಇವತ್ತು ಮೈಸೂರು ಬ್ಯಾಂಕ್ ಹತ್ರ ಇಳ್ಕೊಂಡು ಇವಾಗ ಚಿಕ್ಕಪೇಟೆ ಒಳಗಡೆ ಹೋಗಿ ಶಾಪಿಂಗ್ ಮಾಡ್ತೀವಿ. ಇವತ್ತಿನ ಶಾಪಿಂಗಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ, ಏನೇನಿಲ್ಲ, ಹಬ್ಬದ ಶಾಪಿಂಗ್ ಯಾವ ಥರ ಇರುತ್ತೆ, ನಾವೇನು ಪರ್ಚೇಸ್ ಮಾಡಿದ್ವಿ, ಪ್ರೈಸ್ ಎಷ್ಟಾಯಿತು ಎಲ್ಲನೂ ಶೇರ್ ಮಾಡ್ಕೊತೀನಿ. ಇವಾಗ ನೋಡಿರಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲಿ ನೋಡಿದ್ರೂ ಲಕ್ಷ್ಮಿ ಮುಖವಾಡಗಳು ಮತ್ತು ಕೈ ಕಾಲು ಭುಜ ಎಲ್ಲನೂ ಪ್ರತಿಯೊಂದು ಐಟಮ್ಸೂ ಸೇಲ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಇವಾಗಲೇ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಜನಗಳಿಗೆ. ಇವಾಗ ನೋಡಿರಿ, ನಾವು ಚಿಕ್ಕಪೇಟೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆ ಎಂಟ್ರೆನ್ಸಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಅದನ್ನು ತೋರಿಸ್ತೀನಿ. ಎಷ್ಟೊಂದು ರಶ್ ಇದೆ ಅಂತಲೂ ಅದನ್ನು ಶೇರ್ ಮಾಡ್ತೀನಿ. ಇವಾಗ ನಾವೇನು ಪರ್ಚೇಸ್ ಮಾಡೋಕೆ ಹೊಂಟಿದ್ದೀವಿ ಅಂತ ತೋರಿಸ್ತೀನಿ. ನಮಗೆ ಫಸ್ಟು ಮೇನ್ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಪೂಜೆಗೆ ಐಟಮ್ಸ್ಗಳು ಬೇಕಾಗಿತ್ತು. ಅದಕ್ಕೆ ಇವತ್ತು ಅದನ್ನು ತಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಅದು ಅಲ್ಲದೆ ಮತ್ತೆ ಬೇರೆ ಏನೇನು ತೊಗೊಳ್ತೀವಿ ಅದನ್ನು ತೋರಿಸ್ತೀನಿ. ಇವಾಗ ನೋಡಿರಿ, ನಾವಿಲ್ಲಿ ಒಂದು ಜರ್ಮನ್ ಸಿಲ್ವರ್ ಅಂಗಡಿಗೆ ಬಂದಿದ್ದೀವಿ. ಲಾಸ್ಟ್ ಇಯರು ಈ ಅಂಗಡಿಯಲ್ಲೇ ನನಗೆ ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಇವತ್ತು ಈ ಒಂದು ಜರ್ಮನ್ ಸಿಲ್ವರ್ದು ಪ್ರಾಡಕ್ಟ್ ಬೇಕಾಗಿತ್ತು. ನಮ್ಮ ಅಕ್ಕ ಅವರು ಇವತ್ತೇ ಅಂದರೆ ಈ ವರ್ಷವೇ ಫಸ್ಟು ಪೂಜೆ ಮಾಡ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬನ. ಅವ್ರಿಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಏನೇನು ತೊಗೊತಾರೆ ಅದನ್ನು ತೋರಿಸ್ತೀನಿ. ಇಲ್ಲಿ ಈ ಅಂಗಡಿನಲ್ಲಿ ಹೋಲ್ಸೇಲ್ ಅಂಗಡಿ ಇರುತ್ತೆ, ಪ್ರತಿಯೊಂದೂ ಸಿಗುತ್ತೆ. ಈ ಅಂಗಡಿನಲ್ಲಿ ನಾವು ಇವತ್ತು ಜರ್ಮನ್ ಸಿಲ್ವರ್ದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅದು ಪ್ರೈಸ್ ಎಷ್ಟಾಯಿತು ಏನೋ ಅದನ್ನು ತೋರಿಸ್ತೀನಿ. ಅಂಗಡಿ ನೇಮು ಮೀನಾಕ್ಷಿ ವೈಟ್ ಮೆಟೀರಿಯಲ್. ಇಲ್ಲಿ ನಮಗೆ ವೈಟ್ ಮೆಟೀರಿಯಲ್ಸ್ದು ಕೆಲವೊಂದು ಪ್ರಾಡಕ್ಟ್ನ ತೊಗೊಂಡು ಇವಾಗ ಇನ್ನೂ ಬೇರೆ ಮಿಕ್ಕಿರೋ ಒಂದು ಶಾಪಿಂಗ್ ಇದೆ, ಅದನ್ನು ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ರಿ ಎಷ್ಟು ಜನ ಇದ್ದಾರೆ, ಎಲ್ಲಿ ನೋಡಿದ್ರು ಜನನೇ ಕಾಣಿಸ್ತಾ ಇದ್ದಾರೆ, ಅಷ್ಟೊಂದು ರಶ್ ಇದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಎಷ್ಟು ಹತ್ರ ಬರುತ್ತೋ ಅಷ್ಟೊಂದು ಜಾಸ್ತಿ ರಶ್ ಆಗುತ್ತೆ. ಇವಾಗ ನಮಗೆ ಇನ್ನೂ ಕೆಲವು ಐಟಮ್ಸ್ ಬೇಕು. ಇವಾಗ ಜಸ್ಟ್ ಬಂದಿದ್ದೀವಿ, ಏನೇನು ತೊಗೊತೀನಿ ಅಂತ ಅದನ್ನು ತೋರಿಸ್ತೀನಿ. ಇವಾಗ ನಾವು ಬಂದಿದ್ದೀವಿ ಬ್ಲೌಸು ಅಂಗಡಿಗೆ. ನೋಡ್ರಿ, ಇಲ್ಲಿ ನಾವು ಎಂಬ್ರಾಯ್ಡ್ರಿ ಬ್ಲೌಸ್ ಬೇಕಾಗಿತ್ತು. ಅದಕ್ಕೆ ಒಂದು ಬ್ಲೌಸು ಮ್ಯಾಚಿಂಗ್ ಬ್ಲೌಸ್ ಬೇಕಾಗಿತ್ತು ಸೀರೆಗೆ. ಅದಕ್ಕೆ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ನಾನು ಮತ್ತು ನಮ್ಮ ಅಕ್ಕ ಮಗಳು ಇಬ್ಬರು ಸೇರಿ ಬಂದಿದ್ದೀವಿ. ಇವಾಗ ಇಲ್ಲಿ ಬ್ಲೌಸ್ ನೋಡ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಕಲರ್ ಮ್ಯಾಚಿಂಗ್ ಆಗ್ತಾಯಿಲ್ಲ. ನಾವು ನೋಡ್ತಾ ಇದ್ದೀವಿ, ನಾವು ಬ್ಲೌಸ್ನ ತೊಗೊಂಡೋಗಿದ್ವಿ, ಅದಕ್ಕೆ ಕಲರ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಂಗಾಗಿ ಹುಡುಕ್ತಾ ಇದ್ವಿ. ಈ ಬ್ಲೌಸ್ ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ. ಇದು ವರ್ಕ್ ನೋಡ್ರಿ ಎಷ್ಟೊಂದು ಗ್ರ್ಯಾಂಡ್ ಆಗಿದೆ. ಕೆಲವೊಂದು ಐಟಮ್ಸ್ನ ತೊಗೊಂಡ್ವಿ, ಇಲ್ಲಿನೂ ಬ್ಲೌಸ್ ಪೀಸ್ನ ತೊಗೊಂಡ್ವಿ. ಹಾಗೆ ಇಲ್ಲಿ ಬ್ಲೌಸ್ ಪೀಸ್ನೆಲ್ಲ ತೊಗೊಂಡು ಹಶ್ವಾಗ್ತಾ ಇತ್ತು, ಏನಾದರೂ ತಿನ್ನೋಣ ಅಂತೇಳಿ ಹೋದ್ವಿ. ಹತ್ತಿರದಲ್ಲೇ ಇಲ್ಲಿ ವಡಪಾವು ಮತ್ತು ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾಯಿದ್ರು. ವಡಪಾವನ್ನ ತೊಗೊಂಡ್ವಿ. ಹಾಗೆ ಇಲ್ಲಿ ಮತ್ತು ಪಾಪಡ್ ನೋಡಿದ್ವಿ, ಪಾಪಡ್ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ನೋಡಿದ ತಕ್ಷಣ ತಿನ್ಬೇಕಂತ ಅನ್ನಿಸ್ತು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ ಇಲ್ಲಿ ಒಂದು ಪಾಪಡ್ನ ತೊಗೊಂಡ್ವಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ, ಟೇಸ್ಟು ಚೆನ್ನಾಗಿತ್ತು. ಒಂದು ಪೀಸ್ಗೆ 50 ರೂಪಾಯಿ ಅಂತ ನೋಡಿ, ಚೆನ್ನಾಗಿತ್ತು, ಪರವಾಗಿಲ್ಲ. ಇವಾಗ ಇದನ್ನು ತಿನ್ಕೊಂಡು ಮಿಕ್ಕಿರೋ ಶಾಪಿಂಗ್ ಎಲ್ಲ ಮಾಡ್ತೀವಿ. ಫ್ರೆಂಡ್ಸ್ ನೋಡ್ರಿ, ಮಾರ್ಕೆಟಲ್ಲಿ ಎಷ್ಟು ಜನಸಂಖ್ಯೆ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಇವಾಗಲೇ ಆಗ್ತಾ ಇದೆ. ನೋಡ್ರಿ, ಇಲ್ಲಿ ಫುಲ್ಲು ಎಲ್ಲಿವರೆಗೂ ನೋಡ್ತೀವಿ ಅಲ್ಲಿವರೆಗೂ ಜನನೇ ಇದ್ದಾರೆ. ಮೇಡಮ್ ನೋಡಿ, ಎಷ್ಟೊತ್ತು ಉರಿಯುತ್ತೆ ಇದು? 4 hours ಕಂಟಿನ್ಯೂ. 4 hours ಕಂಟಿನ್ಯೂ ಉರಿಯುತ್ತೆ? ಇಲ್ಲ, 4 hours ಉರಿದ್ಮೇಲೆ
ಶೆಲ್ ಚೇಂಜ್ ಮಾಡಿ ಶೆಲ್ ಚೇಂಜ್ ಮಾಡಬೇಕಾ? ಅಷ್ಟೇ. ಇವಾಗ ನೀರು ತೆಗೆದ್ರೆ ಬೇಡ ಲೈಟಿಂಗ್ಸ್ ತಗೊಂತ ಇದ್ದೀವಿ, ತೋರಿಸ್ತಾ ಬ್ಲ್ಯಾಕ್ ಬಟನ್. ಈವೆಂಟ್ಸ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಅಲ್ಲಿ ಕ್ರ್ಯಾಕರ್ಸ್ ಬಸ್ಟ್ ಮಾಡಬೇಕು, ಹೊಗೆ ಬರಂಗಿಲ್ಲ, ಅವ್ರಿಗೆ ಇದು ಯೂಸ್ ಆಗುತ್ತೆ. ಲಕ್ಷ್ಮೀ ಪಟಾಕಿ. ಫ್ರೆಂಡ್ಸ್, ಇಷ್ಟೊತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತೇಳಿ ಬಸ್ ಹತ್ತಿದ್ದೀವಿ. ಮತ್ತು ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಏನೇನಿಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಚಿಕ್ಕಪೇಟೆ ಅಂತೂ ತುಂಬಾ ರಶ್ ಇತ್ತು, ಹೆಂಗೋ ಪುಣ್ಯಕ್ಕೆ ಮಳೆ ಒಂದು ಬಂದಿರಲಿಲ್ಲ. ಇವಾಗ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡಿದ್ವಿ ಅದನ್ನೆಲ್ಲನೂ ತೋರಿಸ್ತೀನಿ, ಮತ್ತು ಪ್ರೈಸ್ ಎಷ್ಟು ಅದನ್ನು ಹೇಳ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇಷ್ಟೊತ್ತು ಶಾಪಿಂಗ್ ಮಾಡಿ KR ಬಂದೀವಿ, ಹೊಂಟೀವಿ ನೋಡ್ರಿ. KR ಮಾರ್ಕೆಟ್. ಫ್ರೆಂಡ್ಸ್ ನೋಡ್ರಿ, ನಾವು ಮಾರ್ಕೆಟಿಗೆ ಹೋಗಿ ಶಾಪಿಂಗ್ ಮಾಡೀವಿ. ಇವಾಗ ಏನೇನು ಶಾಪಿಂಗ್ ಮಾಡೀವಿ ಅಂತ ಒಂದೊಂದಾಗಿ ತೋರಿಸ್ತೀವಿ. ಇಲ್ಲಿ ಐತೆ ನೋಡ್ರಿ, ಇಷ್ಟು ಶಾಪಿಂಗ್ ಮಾಡೀವಿ. ಇದ್ರಾಗ ಏನೇನು ಅದಾವ ಏನೇನು ತಂದೀವಿ ಅಂತ ತೋರಿಸ್ತೀನಿ. ಫಸ್ಟು ಇದೇನಿದು ಇದೇ ತೋರಿಸ್ ಫಸ್ಟ್. ನೋಡ್ರಿ, ಇದು ಬಾಗಿಲು ತೋರಣ ತಂದಿದ್ದೀವಿ. ನೋಡ್ರಿ, ಇಲ್ಲಿ ಬಾಗಿಲು ತೋರಣ ತೊಗೊಂಬಂದಿದ್ದೀವಿ. ಇದು ಫಸ್ಟ್ ಒಂದು ಬಾಗಿಲು ತೋರಣ, ಮತ್ತು ಇದು ಡೆಕೋರೇಷನ್ ಐಟಮ್ಸು. ಇದು 3 ತೊಗೊಂಬಂದಿದ್ದೀವಿ. ಡಿಫ್ರೆಂಟ್ ಸೈಜ್. ಇವು ಡಿಸೈನ್ ಮಾಡೋಕ್ಕೆ, ಇವು ಆ ಕಡೆ ಈ ಕಡೆ ಡೆಕೋರೇಷನ್ ಮಾಡೋಕ್ಕೆ ಡಿಫ್ರೆಂಟ್ ಸೈಜ್. ಇವು 3 ತೊಗೊಂಬಂದಿದ್ದೀವಿ. ಇದು ಡೆಕೋರೇಷನ್ ಮಾಡೋಕ್ಕೆ ತೊಗೊಂಬಂದಿದ್ದೀವಿ. ಮತ್ತು ಇದು ಲೈಟ್, ನ್ಯೂ ಟೈಪ್ ಲೈಟಿಂಗ್ಸ್ ನೋಡ್ರಿ. ಇದು ಬಂದ್ ಮಾಡಿದ್ರೆ ಒಂಥರ ಡಿಸೈನ್ ಕಾಣಿಸುತ್ತೆ, ಲೈಟನ್ನು ಹಾಕ್ಬೋದು ಇದರಲ್ಲಿ. ಅದಕ್ಕೆ ಇಲ್ಲಿ ಇದು 2 ತೊಗೊಂಬಂದಿದ್ದೀವಿ. ನಮ್ಮ ಸಂಜನೆಗೊಂದು, ನನಗೊಂದು, ನಮ್ಮ ಅಕ್ಕ ಮಗಳಿಗೆ ಒಂದು, ನಮಗೊಂದು. ಇದು ಅಷ್ಟೇ, ಇದು 6 ಪೀಸ್ ಇದೆ ಟೋಟಲ್ಲು. 6 ಪೀಸು, ಅಕ್ಕಿಗೆ 6 ಪೀಸು, ನಮ್ಮ ಸಂಜುಗೆ 6 ಪೀಸು, ನಮ್ಗೆ 6 ಪೀಸ್, ಟೋಟಲ್ 12 ಪೀಸ್ ತೊಗೊಂಬಂದಿದ್ದೀವಿ. ಇದು 6 ಪೀಸಿಗೆ ದೊಡ್ಡದು ಚಿಕ್ಕದು ಟೋಟಲ್ 6 ಪೀಸಿಗೆ 250 ಕೊಟ್ಟಿದ್ದೀವಿ. ಇದಕ್ಕೆ ಟೋಟಲ್ 6 ಪೀಸಿಗೆ 250 ಕೊಟ್ಟಿದ್ದೀವಿ. ಈ ಲೈಟಿಂಗ್ಸ್ಗೆ 220 ಹೇಳಿದರು, 200 ರೂಪಾಯಿ ಕೊಟ್ಟಿದ್ದೀವಿ ಒಂದಕ್ಕೆ. ಇದು ತೋರಣ ಬಂದು 600 ಹೇಳಿದರು, ನಾವು 300 ರೂಪಾಯಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಒಂದು ಬ್ಲೌಸ್ ಬೇಕಾಗಿತ್ತು ನಮ್ಮ ಸಂಜುಗೆ. ಇದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ತೊಗೊಂಬಂದಿದ್ದಾರೆ, ಸೀರೆ ಮ್ಯಾಚಿಂಗ್ದು. ಇದಕ್ಕೆ 1000 ರೂಪೀಸ್ ನೋಡ್ರಿ. ಇದು ಸ್ಲೀವ್ಸ್ಗೆ ಬರುತ್ತೆ. ಇದು ಎಂಬ್ರಾಯ್ಡ್ರಿ ಬ್ಲೌಸ್ ತೊಗೊಂಬಂದೀವಿ. ನಮ್ಮ ಸಂಜುಗೆ ಮ್ಯಾಚಿಂಗ್ ಬ್ಲೌಸ್ ಬೇಕಾಗಿತ್ತು, ಅದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಹಾಕಿರುವಂಥ ಒಂದು ಬ್ಲೌಸ್ ತೊಗೊಂಬಂದಿದ್ದೀವಿ. ನೋಡ್ರಿ ಎಷ್ಟು ಮಸ್ತ್ ಐತಿ ಡಿಸೈನು. ಇದಕ್ಕೆ ಬಂದು ಅವರು 1050 ರೂಪಾಯಿ ಹೇಳಿದರು, ನಾವು 900 ರೂಪಾಯಿ ಕೊಟ್ಟು ಈ ಒಂದು ಬ್ಲೌಸ್ ಪೀಸ್ನ ತೊಗೊಂಬಂದಿದ್ವಿ. ಇದು ಸ್ಟಿಚ್ ಮಾಡಿಸ್ಬೇಕು. ಹಿಂಗೈತೆ ನೋಡ್ರಿ. ಇವತ್ತಿನ ಶಾಪಿಂಗ್ ಏನೇನೈತೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಇದು ಲಕ್ಷ್ಮೀ ಪೂಜೆಗೆ ಹಿಂದೆ ಡೆಕೋರೇಷನ್ ಮಾಡ್ತೀವಿ ನೋಡ್ರಿ, ಅದಕ್ಕೆ ಇದು ಒಂದು ವಾಲ್ ಪೇಪರ್ ತಂದಿದ್ದೀವಿ. ಇದು ಒಂದು ಡಿಸೈನ್ದು ಬಾಳೆ ಎಲೆದು ಒಂದು ಬ್ಯಾನರ್ ಥರ ಹಿಂದೆ ಡೆಕೋರೇಷನ್ ಮಾಡೋಕ್ಕೆ ಇದು ತರಿಸಿದ್ದೀವಿ.
ನೆಕ್ಸ್ಟ್ ನೋಡ್ರಿ ಇದು ನೋಡ್ರಿ, ಇದು ಕೌಡೆ ಮತ್ತು ಕಮಲಾಕ್ಷಿ ಬೀಜ, ಚಕ್ರ ಮತ್ತು ಇದು ಗುಲಗುಂಜಿ ಎಲ್ಲ ಇದೆ. ಇದು ಒಂದು ಸೆಟ್ಟಿಗೆ 100 ರುಪೀಸು. ಇದು ಲಕ್ಷ್ಮೀ ಪೂಜೆಗೆ ಭಾಳ ಶ್ರೇಷ್ಠ ಅಂತೆ, ಅದಕ್ಕೆ ಇದು ಒಂದು ಸೆಟ್ ತೊಗೊಂಬಂದಿದ್ದೀವಿ. ಆಲ್ರೆಡಿ ಇದು ನನ್ನ ಹತ್ರ ಐತೆ. ಇದು ನಮ್ಮ ಸಂಜುಗೆ ತೊಗೊಂಬಂದಿದ್ದೀವಿ ನೋಡ್ರಿ. ನಮ್ಮ ಅಕ್ಕ ಅವರು ಮಾಡ್ತಾರೆ, ಅವ್ರಿಗೆ ತೊಗೊಂಬಂದಿದ್ದೀವಿ, ನಮ್ಮ ಅಕ್ಕನವರಿಗೆ. 100 ರುಪೀಸ್ ನೋಡ್ರಿ. ಇದರಲ್ಲಿ ಎಲ್ಲ ಇರುತ್ತೆ, 6 ಪೀಸ್ ಇರುತ್ತೆ ಇದರಲ್ಲಿ. ಇದು ಒಂದು ಸೆಟ್ ತೊಗೊಂಬಂದಿದ್ದೀವಿ ನೋಡ್ರಿ. ಇದು ಒಂದು ಸೆಟ್. ಇದು ಆವಾಗಲೇ ಒಂದು ಸೆಟ್ ತೋರಿಸಿದ್ದೆ, ಅದು ನಮ್ಮ ಸಂಜುಗ, ನಮ್ಮ ಅಕ್ಕವರಿಗೆ ಅದು ಒಂದು ಸೆಟ್ಟು. ಇದು ಒಂದು ಸೆಟ್ಟು ನಮಗೆ ಟೋಟಲ್ 6 ಪೀಸ್ ತೊಗೊಂಡಿದ್ದೀವಿ ಇಬ್ಬರು. 6 ಪೀಸ್ಗೆ 250 ಕೊಟ್ಟಿದ್ದೀವಿ ನೋಡ್ರಿ. ಇವಾಗ ನೆಕ್ಸ್ಟು ನಾನು ಒಂದು ಬ್ಲೌಸ್ ಬೇಕಾಗಿತ್ತು. ನೆಕ್ಸ್ಟು ನನಗೊಂದು ಸ್ಯಾರಿದು ಬ್ಲೌಸ್ ಬೇಕಾಗಿತ್ತು, ಮ್ಯಾಚಿಂಗ್ ಬ್ಲೌಸು. ಅದಕ್ಕೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಇರುವಂಥ ಒಂದು ಬ್ಲೌಸ್ ತೊಗೊಂಬಂದೀವಿ ನೋಡ್ರಿ. ಸಿಂಪಲ್ ವರ್ಕ್ ತೊಗೊಂಬಂದಿದ್ದೀನಿ. ಇದಕ್ಕೆ ಅವರು 400 ರೂಪಾಯಿ ಹೇಳಿದರು, ನಾನು 350 ಕೊಟ್ಟಿದ್ದೀನಿ. ಫ್ರೆಂಡ್, ಫೈನಲಿ ನಾವು ಆ್ಯಕ್ಚುಲಿ ಮಾರ್ಕೆಟಿಗೆ ಹೋಗಿರೋದೇ ಇದನ್ನು ತೊಗೊಂಡು ಬರೋಕ್ಕೆ. ಇದು ಸಮೆ ನೋಡ್ರಿ, ಸಿಲ್ವರ್, ಜರ್ಮನ್ ಸಿಲ್ವರ್. ಇದು ಆ್ಯಕ್ಚುಲಿ ನಾವು ತೊಗೊಂಬರೋಕ್ಕೆ ಹೋಗಿರೋದೇ ಇದನ್ನು ಬರೀ ಇದನ್ನು ಮಾತ್ರ ತೊಗೊಂಡು ಬರೋಣ ಅಂತ ಹೋಗಿದ್ದು. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಇದು ಸಮೆ ನೋಡ್ರಿ, ಇದು ಸಿಲ್ವರ್ ಜರ್ಮನು. ಪರ್ ಗ್ರಾಮು 5 ರೂಪಾಯಿ ಅಂತ ಹೇಳಿದರು, ಬಟ್ ಇದು 600 ಗ್ರಾಮ್ ಇದೆ ಅಂತ ಹೇಳಿದರು. ನಾವು ಇದಕ್ಕೆ ಟೋಟಲ್ ಅಮೌಂಟ್ ಕೊಟ್ಟಿರೋದು ಎಷ್ಟು? ನಾವು ಇದಕ್ಕೆ ಕೊಟ್ಟಿರೋದು ಇನ್ನೊಂದು ತೊಗೊಂಬಂದಿದ್ವಿ ಜೊತೆಗೆ, 2 ಸೇರಿ ಒಟ್ಟಿಗೆ ನಾವು ಅಮೌಂಟ್ನ ಕೊಟ್ಟಿದ್ದೀವಿ. ಬಟ್ ಯಾವುದಕ್ಕೆ ಎಷ್ಟು ಅಂತ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಅವ್ರು ಎಷ್ಟು ಹೇಳಿದರು, ನಾವು ಎಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತೀನಿ. ಇದು ನೋಡ್ರಿ, ಇದು ನಾವು ತೊಗೊಂಬರಕ್ಕೆ ಹೋಗಿರೋದೆ ಇದು ಅಂತ ಹೇಳಿದ್ದೆ ನೋಡ್ರಿ. ಇದು ಆರತಿ ತಟ್ಟೆ, ಈ ಒಂದು ಆರತಿ ತಟ್ಟೆ, ಮತ್ತು ಇದು ಸಮೆ, ಮತ್ತು ಇಲ್ಲಿ 2 ಬಟ್ಲು, ಅರಿಶಿನ ಕುಂಕುಮದ್ದು ಬಟ್ಲು 2 ತೊಗೊಂಡಿದ್ದೀವಿ. ಅರಿಶಿನ ಕುಂಕುಮದ್ದು 2 ಬಟ್ಲ ತೊಗೊಂಡಿದ್ದೀವಿ. ನೋಡ್ರಿ, ಹಿಂಗೆ ಐತೆ ಇದು ಡಿಸೈನು. ಅರಿಶಿನ ಕುಂಕುಮದ್ದು 2 ಬಟ್ಲು, ಮತ್ತು ಇದು ಒಂದು ಆರತಿ ತಟ್ಟೆ, ಮತ್ತು ಇದು 2 ಸಮೆ. ಟೋಟಲ್ ಬಂದು ಅವ್ರು ಹೇಳಿದ್ದು ಬರೀ ಇದು ಒಂದು ಸಮೆಗೆ ಮತ್ತು ಇದು ಒಂದು ಆರತಿ ತಟ್ಟೆಗೆ 6300 ಹೇಳಿದರು. ನಾವು ಇದು ಆರತಿ ತಟ್ಟೆ ಮತ್ತು ಸಮೆಗೆ ಸೇರಿ ಟೋಟಲ್ಲು 4000 ಕೊಟ್ಟಿದ್ದೀವಿ. ಮತ್ತು ಇದು 200 ರೂಪಾಯಿ ನೋಡ್ರಿ, ಅವರು 350 ಹೇಳಿದರು. ಇದು ಎಕ್ಸ್ಟ್ರಾ 200 ರೂಪಾಯಿ. ಅರಿಶಿನ ಕುಂಕುಮದ್ದು 2 ಬಟ್ಲನ್ನ ತೊಗೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಇದು 2 ತೊಗೊಂಬರಕ್ಕೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀವಿ. ಮತ್ತು ಇಲ್ಲಿ ಇದು ಒಂದು ಜೊತೆ ಬ್ಯಾಂಗಲ್ಸ್ ತೊಗೊಂಡಿದ್ದಾಳೆ, ನಮ್ಮ ಸಂಜು ತೊಗೊಂಡಿದ್ದಾಳೆ. ಇದೊಂದು ಜೊತೆ ಬ್ಯಾಂಗಲ್ಸು. ಹಾಗೆ ಇದೊಂದು ರಂಗೋಲಿ ಪ್ಯಾಕೆಟ್ನ ತೊಗೊಂಬಂದಿದ್ದೀನಿ, ಕಲರ್ ರಂಗೋಲಿ ಪ್ಯಾಕೆಟು. ಇದು ತುಂಬ ದಿವಸದಿಂದ ತೊಗೋಬೇಕಂತ ಆಸೆ ಇತ್ತು, ಬಟ್ ಇವತ್ತು ತೊಗೊಂಬಂದೀನಿ ನೋಡ್ರಿ. ಇದನ್ನು ಎಷ್ಟು ದಿವಸದಿಂದ ಇದನ್ನು ತೊಗೋಬೇಕಂತ ಅನ್ಕೊತಾನೆ ಇದ್ದೆ. ಎಷ್ಟು ದಿವಸದಿಂದ ಇದನ್ನು ತೊಗೋಬೇಕು ಅಂತ ಅನ್ಕೊತಾನೆ ಇದ್ದೆ. ಇವತ್ತು ಇದನ್ನು ತೊಗೊಂಡು ಬಂದಿದ್ದೀನಿ ನೋಡ್ರಿ. ಮನೇಲಿ ಹಾಕಿದರೆ ಡಣ ಶಬ್ದ. ನೆಕ್ಸ್ಟ್ ನೋಡ್ರಿ, ಇದು ಲೀಫ್ದು ತೋರಣ ಥರ ಯೂಸ್ ಮಾಡ್ಬೋದು, ಏನಾದರೂ ಡೆಕೋರೇಷನ್ಗೆ ಯೂಸ್ ಆಗುತ್ತೆ ಅಂತೇಳಿ. ಇದು ಒಂದು ಪೀಸು 25 ರೂಪೀಸ್ ಹೇಳಿದರು ನೋಡ್ರಿ. ಇದು 25 ರೂಪೀಸ್ಗೆ ಒಂದು ಹೇಳಿದರು. ಇದು ಎಲೆದು ಡೆಕೋರೇಷನ್ಗೆ ಯೂಸ್ ಆಗುತ್ತೆ ಅಂಥೇಳಿ. ಇದು ಒಂದು 8 ಪೀಸ್ ಐತೆ. ಇದು ಒಂದು 8 ಪೀಸ್ ತೊಗೊಂಡು ಬಂದೀವಿ ನೋಡ್ರಿ. ಶಾಪಿಂಗು ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಇವತ್ತಿನ ಶಾಪಿಂಗು ನೋಡ್ರಿ. ಇದು ನೋಡ್ರಿ, ಒಂದು ಕ್ಲಿಪ್ ಬೇಕಾಗಿತ್ತು. ಇದೊಂದು ಕ್ಲಿಪ್ ಇರಲಿ ಅಂತೇಳಿ ಇದೊಂದು ಕ್ಲಿಪ್ ತೊಗೊಂಬಂದಿದ್ದೀನಿ. ಹಾಗೆ ಒಂದು ಬಟ್ಟೆ ಕ್ಲಿಪ್ ತೊಗೊಂಬಂದಿದ್ದೀನಿ.
ಇದು ನೋಡ್ರಿ ಸೇಫ್ಟಿ ಪಿನ್ನು. ಇದು ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋಕ್ಕೆ ಭಾಳ ಇಂಪಾರ್ಟೆಂಟ್. ಇದು ಬೇಕೇ ಬೇಕಾಗುತ್ತೆ. ಅದಕ್ಕೆ ಇದು ಒಂದು 4 ಜೊತೆ 4 ಸೆಟ್ಟು ಇದು ಒಂದು ಪಿನ್ ತೊಗೊಂಬಂದಿದ್ದೀನಿ ನೋಡ್ರಿ. ಒಂದು ಟೀ ಸೋಸೋದು ಜಲಟಿ ತೊಗೊಂಡು ಬಂದಿದ್ದೀನಿ. ಇಷ್ಟೈತೆ ನೋಡ್ರಿ. ಇಷ್ಟು ಶಾಪಿಂಗ್ ಮಾಡಿದ್ದೀವಿ ನಾನು ಮತ್ತು ನಮ್ಮ ಅಕ್ಕ ಮಗಳು ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನೋಡ್ರಿ ಚಿಕ್ಕಪೇಟೆನಲ್ಲಿ.